ವೇದವಾಕ್ಯವನ್ನೆಲ್ಲ ಮೋಹದಿಂದ ನಡೆದಿ ಬೋಧಿಸುವ ವೇದಾಮತಿ ಕೆಡಿಸಿರುವ ಸಾವಿರಗಳಿಗೆ ಮಣಿಯುವೆನೋ ಸಾಧು ವಿಷಗಳಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜ ತೋಳ್ಮಲ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಕೈದ ಶ್ರೀ ಜಡಿಸಿದ್ದ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಾಳ ಬಲವೇ ಸರಿ ಬಾಳ ಗಜ್ಜನೆಗೆ ವತನಕ ಬಾಳ ಮೂಗುತ ನಿರ್ಭವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸುವ ಗರ್ಜನೆ ಬಾಳ ಕೇಳಿದ ಬಳಿಕ ಮೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೇ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ ಎಷ್ಟನೇ ಸಂಧಿ? ಎರಡನೆಯ ಸಂಧಿಯ 6ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಇರುವಂಥ ಏಕಂ ಏವಂ ಅದ್ವಿತೀಯ ಪರಬ್ರಹ್ಮನಲ್ಲಿ ಈ ಈಶ್ವರ ಮತ್ತು ಜೀವ ಅನ್ನುವಂಥ ಭೇದ ಹೇಗಾಯಿತು ಅಂತ ಪ್ರಶ್ನೆಯನ್ನು ಮಾಡಿದಾಗ ಅದಕ್ಕೆ ಜೀವನೇ ತನ್ನ ಕರ್ಮ ಆವಳಿಯ ಜೀವ ಯಾವಾಗ ಹಾದಂದರೆ ಕರ್ತೃತ್ವ ಭೋಕ್ತೃತ್ವದಲ್ಲಿ ಕೂಡಿದಾಗ ಜೀವ ಅಂತ ಅನ್ನಿಸ್ಕೊಂಡ, ಇವೆರಡರಿಂದ ಕಡೆಯಾದಾಗ ಈಶ್ವರ ಅಂತ ಅನ್ನಿಸ್ಕೊಂಡ. ಆ ಈಶ್ವರನಿಗೆ ಇಲ್ಲದ ಕರ್ಮದ ಬಾಧೆ ಜೀವನಿಗೆ ಹೇಗಾಯಿತು ಅಂತ ವಿಚಾರ ಮಾಡಿದರೆ
ಜೀವನ ಹಿಂದಿನ ಜನ್ಮದ ಪಾಪ ಪುಣ್ಯದ ಕರ್ಮ ಆವಳಿಯಿಂದ ಸಮೂಹ. ಅವುಗಳ ಫಲವನ್ನು ಉಣಬೇಕಲ್ಲ. ಮಾಡಿದ್ದು ಉಣ್ಣು ಮಹಾರಾಯ. ನಾವು ಬಹಳ ಸರಳ ಸೂತ್ರದಿಂದ ಜಗತ್ತಿನಲ್ಲಿ ಬಂದೀವಿ. ಯಾಕೆ ಹುಟ್ಟಿವಪ್ಪ ಅಂತ ದುಃಖ ಆದಾಗ ಅನಿಸ್ತದ, ಆನಂದ ಆದಾಗ ಜಲ್ದಿ ಸಾಯಬಾರ್ದು ಅಂತ ಅನ್ನಿಸ್ತದ. ಇವು ದುಃಖಕ್ಕೂ ಸುಖಕ್ಕೂ ಕಾರಣ ಏನು ಅಂದರೆ, ಹಿಂದಿನ ಜನ್ಮದಲ್ಲಿ ನೀನು ಮಾಡಿದ ಕರ್ಮಗಳೇ ಇದಕ್ಕೆ ಕಾರಣ. ಅದಕ್ಕೆ ಕರ್ಮಜನ್ಯ ಶರೀರ ಅಂತ. ಯಾಕಂದರೆ ಈ ಫಲಭೋಗಗಳನ್ನು ಅನುಭವಿಸಬೇಕಾದ್ರೆ ಪ್ರತ್ಯಕ್ಷ ವಸ್ತುಗಳು ಬೇಕಾಗ್ತವೆ. ಪ್ರತ್ಯಕ್ಷ ವಸ್ತುಗಳಿಂದನೇ ನಮಗೆ ಸುಖ ದುಃಖ ಅನ್ನಿಸ್ತದೆ. ಬೇಸಿಗೆ ಕಾಲದಲ್ಲಿ ಒಂದು ಐಸ್ ಕ್ರೀಮ್ ತಿಂದರೆ ಭಾಳ ತಂಪು ಅನಿಸ್ತದೆ. ಆ ವಸ್ತು ಇಲ್ಲದೆ ಸುಮ್ಮನೆ ತಂಪಾಗ್ತದೇನು. ಆ ತಣ್ಣನ ಮಜ್ಜಿಗೆ ಆಗಲಿ ಐಸ್ ಕ್ರೀಮ್ ಆಗಲಿ ತಿಂದಾಗ ತಂಪಂತ ಅನಿಸ್ತದೆ. ಆವಾಗ ಆನಂದ ಆಗ್ತದೆ. ಅಂದರೆ ಆ ಆನಂದಕ್ಕೆ ಕಾರಣ ಪ್ರತ್ಯಕ್ಷ ವಸ್ತುವೇ ಕಾರಣವಿನ ವಸ್ತು ಇಲ್ಲ ಅಂದರೆ ಸುಖ ದುಃಖಕ್ಕೆ ಕಾರಣ ಇದ್ದಿಲ್ಲ. ಹಾಗಾಗಿ ಆ ವಸ್ತುಗಳ ರೂಪದಿಂದ ಸಮೂಹ ಏನದ ಅದೇ ಜಗತ್ತಾಗ್ಯದ. ವಸ್ತುಗಳ ಸಮೂಹ ಇದು. ಹಾಗಾಗಿ ಆ ವಸ್ತುಗಳ ಭೋಗದಿಂದ ಆ ಕರ್ಮದ ಸಮೂಹದಲ್ಲಿ ಸಿಕ್ಕಿ ಹಾಕಿಕೊಂಡು ಕರ್ಮವನ್ನು ಅನುಭವಿಸ್ತಾ ಮತ್ತೊಂದು ಕರ್ಮವನ್ನು ಮಾಡುತ್ತಾ, ಆ ಕರ್ಮವನ್ನು ಅನುಭವಿಸ್ತಾ ಮತ್ತೊಂದು ಕರ್ಮವನ್ನು ಮಾಡುತ್ತಾ ರಾಟಾಳ ಚಕ್ರದಲ್ಲಿ ಭವದುಃಖದಲ್ಲಿ ಒದ್ದಾಡುವ ಬುದ್ಧಿ ಏನದ ಅದೇ ಜೀವಭಾವ. ಹಾಗಾಗಿ ಆ ಭೋಗಾತ್ಮಕ ಜಗತ್ತು ಮೋಕ್ಷಗಳ ಭೇದ ಬುದ್ಧಿಯಿಂದ ಹಲವು ಪ್ರಕಾರವಾಗಿ ತೋರ್ತದಂದರು. ಕೆಲವರಿಗೆ ಜಗತ್ತು ಬಹಳ ಸುಖವಾಗಿ ತೋರ್ತದ, ಜಗತ್ತು ದುಃಖಮಯವಾಗಿ ತೋರ್ತದ. ಹೀಗೆ ಒಂದೇ ಜಗತ್ತು ಸುಖಕ್ಕೂ ಕಾರಣ ದುಃಖಕ್ಕೂ ಕಾರಣ ಹೇಗೆ ಆಗ್ತದೆ? ಯಾವುದೋ ಒಂದು ಸಿಹಿ ವಸ್ತುವನ್ನು ತಿಂದರೆ ಎಲ್ಲರಿಗೂ ಸಿಹಿನೇ ಆಗ್ತದೆ, ಅಲ್ಲಿ ಕಹಿ ಆಗೋದಿಲ್ಲ. ಕಹಿ ವಸ್ತುವಿನಲ್ಲಿ ಸಿಹಿ ಇರೋಂಗಿಲ್ಲ. ಆದರೆ ಇಲ್ಲಿ ವಿರೋಧ ಅದಲ್ಲ. ಕೆಲವರಿಗೆ ಸುಖಕ್ಕೆ ಕಾರಣ ಅಂತೀರಿ, ಕೆಲವು ಜೀವಿಗಳ ದುಃಖಕ್ಕೆ ಕಾರಣ. ಇದು ಹೀಗೆ ಆಗಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಬಂದರೆ, ಅದು ಸರ್ವದೇಹಿಗಳಿಗೆ ಒದವಿ ಮೋಹಕನಾಂತದೆಂಬ ಅದಿದೆಂಬ ಬಗೆಯನಸಿಗಿ ಬಹುವೃತ್ತಿಗೆ ಆಸ್ಪದವಾಗಿ ತಾನೇ ಮೆರೆಯುವುದು. ಅದು ಹೇಗೆ ಇಲ್ಲಿ ತೋರ್ತದ ಅಂತ ಹೇಳಿದ್ರೆ, ಅದು ಅಂದರೆ ಈ ಒಂದೇ ಜಗತ್ತಿನದ ಸರ್ವದೇಹಿಗಳಿಗೆ ಅಂದರು. ಸರ್ವದೇಹಿ ಅಂದರೆ ದೇಹಕ್ಕಲ್ಲ, ಸರ್ವದೇಹದಲ್ಲೇ ಇರುವಂಥ ಜೀವಿಗಳಿಗೆ ಅಂತ ಅರ್ಥ ಮಾಡಬೇಕು. ಯಾಕಂದರೆ ಜಡಕ್ಕೆ ಏನು ಗೊತ್ತಿಲ್ಲ, ಸುಖನೂ ಗೊತ್ತಿಲ್ಲ ದುಃಖನೂ ಗೊತ್ತಿಲ್ಲ. ಈ ದೇಹಕ್ಕೆ ಸುಖನೂ ಆಗೋದಿಲ್ಲ ದುಃಖನೂ ಆಗೋದಿಲ್ಲ. ಆದರೆ ಸುಖ ದುಃಖ ಆಗೋದು ಜೀವಿಗೆ, ಆದರೆ ಭಾಸವಾಗೋದು ದೇಹಕ್ಕೆ. ಹಾಗಾಗಿ ಈ ಚೆನ್ನಾಗಿ ಮೋಹಕವನು ಎಷ್ಟು ಮೋಹ ಅಂದರೆ, ಅದು ಮೋಹದ ಬಗ್ಗೆ ಮೋಹಯವ ಮಹಾಮೃತ್ಯು ಅಂತ ಒಂದೇ ವಾಕ್ಯದಲ್ಲಿ ಮುಗಿಸಿಬಿಟ್ಟದ. ಈ ಮೋಹಕ್ಕಾಗಿಯೇ ಏನೇನೋ ಘಟನೆಗಳು ನಡೆದು ಹೋಗ್ಯಾವ.
ಈ ರಕ್ಕಸರಿಗಷ್ಟೇ ಅಲ್ಲ, ದೇವತೆಗಳಿಗಷ್ಟೇ ಅಲ್ಲ, ಮಾನವರಿಗಷ್ಟೇ ಅಲ್ಲ. ರಾಮಾಯಣಕ್ಕೆ ಕಾರಣ ಏನು ಅಂದರೆ ಬಹಳ ಸಲ ಕೇಳಿರಲ್ಲ, ಚಿಗರೆಯ ಮೋಹಕ ಭಾವ ಅಂತ. ಆ ಮೋಹ ಅಲ್ಲ, ಕೊನೆಗೆ ರಾಮಾಯಣವೇ ಮಾಡಿದವು. ಹೀಗಾಗಿ ಅದು ಯಾಕೆ ತೋರ್ತದ? ವಿಪರೀತ ಬುದ್ಧಿಯಿಂದ. ವಿಪರೀತ ಬುದ್ಧಿ ಬೇರೆ, ಬರೇ ಬುದ್ಧಿ ಬೇರೆ. ಆ ವಿಪರೀತ ಬುದ್ಧಿಯಲ್ಲಿ ಏನಾಗ್ತದೆ? ಇಲ್ಲದ ವಸ್ತು ಇದ್ದಂತೆ ಕಾಣ್ತದೆ. ವಿಪರೀತ ಬುದ್ಧಿಯಲ್ಲಿ ಯಾವುದು ಇಲ್ಲ ಅದು ಆದಂತ ತೋರ್ತದೆ, ಯಾವುದು ಇದೆಯೋ ಅದು ಇಲ್ಲ ಅಂತ ಭಾಸ ಆಗ್ತದೆ. ಅದೇ ಕಾರಣ ಚರ್ಮದ ಜಿಂಕೆಯಲ್ಲಿ ಸೀತೆಗೆ ವಿಪರೀತ ಬುದ್ಧಿ ಆಯಿತು, ಚಿನ್ನದ ಜಿಂಕೆಯಂತೆ ತೋರ್ತು ನೋಡು. ಆಕೆಗೆ ಯಾವ ಭಾವ ಆಯ್ತಲ್ಲಿ? ಬುದ್ಧಿಯಲ್ಲಿ ಚರ್ಮ ಬರಲಿಲ್ಲ, ಚಿನ್ನ ಬಂತು. ಹೌದಿಲ್ಲ? ಹಾಗಾಗಿ ಪರೋಕ್ಷ ಪ್ರತ್ಯಕ್ಷ ಬುದ್ಧಿಗಳಿಗೆ ವಿಷಯವಾಗಿ ಕೆಲವರಿಗೆ ಸುಖ, ಕೆಲವರಿಗೆ ದುಃಖ. ಸುಖದ ವಸ್ತು ಆದಾಗ ರಾಗ ಆಗ್ತದ, ದುಃಖದ ವಸ್ತು ದ್ವೇಷ ಆಗ್ತದೆ. ವಸ್ತು ಒಂದೇ, ಅದು ಕೆಲವರಿಗೆ ಸುಖ ಆಗ್ತದ, ಕೆಲವರಿಗೆ ದುಃಖ ಆಗ್ತದ. ಇದು ಹೇಗೆ ಸಾಧ್ಯ ಅಂದರೆ ಅದಕ್ಕೆ ಅನುಕೂಲ ಪ್ರತಿಕೂಲ ಬುದ್ಧಿಯೇ ಕಾರಣ. ಅನುಕೂಲ ಆಯಿತು ಅಂದರೆ ಸುಖ ಅಂತ ತಿಳ್ಕೋದು, ಅನಾನುಕೂಲ ಆದಾಗ ದುಃಖ ಅಂತ ತಿಳ್ಕೊಂಡಿವಿ ವಿನಃ ಪದಾರ್ಥದಲ್ಲಿ ವಸ್ತುವಿನಲ್ಲಿ ಸುಖನೂ ಇಲ್ಲ, ಅದು ದುಃಖನೂ ಅಲ್ಲ. ಅದು ಯಥಾರ್ಥವಾಗಿ ಎರಡೂ ಇಲ್ಲದ್ದು. ಎರಡಿಲ್ಲದ್ದೇನೋ ಜಡವಾದದಂತ ಅರ್ಥ. ಎರಡು ಸುಖನೂ ಇಲ್ಲ ದುಃಖನೂ ಇಲ್ಲ ಅಂದರೆ ಜಡ ಅಂತ ಅರ್ಥ. ಹಾಗಾಗಿ ಈ ಉದಾಸೀನ ನಾಮಕ ವೃತ್ತಿಗಳಿಗೆ ಗೋಚರವಾಗಿಯೂ ತೋರುತ್ತಿರುತ್ತದೆ. ಅದು ಯಾವ ರೂಪವಾಗಿ ಅಂದರೆ ಶಬ್ದಾದಿ ಪಂಚ ವಿಷಯಗಳಿಂದ ಕೂಡಿದೆ ಜಗತ್ತು ಪ್ರಪಂಚ. 5 ಲಕ್ಷಣ 5 ವಸ್ತುಗಳಿಂದ ಕೂಡಿದ್ದೇನದ ಅದೇ ಜಗತ್ತು, ಅದೇ ಪ್ರಪಂಚ. ಅದನ್ನು ನೋಡಿದಾಗ ಕೆಲವು ಜೀವಿಗಳಿಗೆ ಸುಖರೂಪವಾಗಿ ಕಾಣ್ತದೆ. ಕಂಡ ತಕ್ಷಣ ಎಲ್ಲಿ ಸುಖ ಆಗ್ತದೆ? ಸುಖ ದುಃಖ ಇಲ್ಲಿ ಆಗೋದು ಇಂದ್ರಿಯಾದಿಗಳಿಗೆಲ್ಲ, ಮನಸ್ಸಿನಲ್ಲಿ ಸುಖ ದುಃಖದ ಛಾಯೆ ಮೂಡ್ತದೆ. ಅದರ ಅನುಗುಣವಾಗಿ ಇಂದ್ರಿಯಾದಿಗಳು ಕೂಡ ಸ್ವಭಾವ ಬಹಿರ್ಮುಖವಾಗಿ ವಿಷಯಗಳ ಕಡೆಗೆ ಹೋಗ್ತವೆ. ಸ್ವಂತ ಹೋಗೋದಿಲ್ಲ ಪಾಪ. ಸ್ವತಃ ಇಂದ್ರಿಯಾದಿಗಳು ಹೋಗೋದಿಲ್ಲ ಅನ್ನಕ ನಿಮಗೆ ಪ್ರಮಾಣದ ಅನುಭವ ಏನಂದ್ರೆ ನಿದ್ರಾವಸ್ಥೆ. ನಿದ್ರೆಯಲ್ಲಿ ನಮ್ಮ ಇಂದ್ರಿಯಗಳು ಎಲ್ಲಿಗಾದರೂ ಹೋಗ್ಯವನು? ಶಬ್ದದ ನೋಡಿಲ್ಲ, ಸ್ಪರ್ಶಿಲ್ಲ, ರೂಪಿಲ್ಲ, ರಸ ಇಲ್ಲ, ಗಂಧ ಇಲ್ಲ. 5 ಪದಾರ್ಥ ವಸ್ತುಗಳು ಇಲ್ಲ ಅಂತಲ್ಲ, ಆದರೆ ಪದಾರ್ಥದ ಪ್ರಭಾವ ಇಲ್ಲ. ಯಾಕಿಲ್ಲಂದ್ರೆ ಆ ಮನೋನಾಥನಿಗೆ ಗೊತ್ತಾಗಿಲ್ಲ. ಅವನು 2 ಬಿಟ್ಕುಂತಾನಲ್ಲಿ. ಹಾಗಾಗಿ ಯಾವಾಗ ಮನಸ್ಸು ಆ ವಸ್ತುಗಳು ಸುಖ ಆದಂತ ಅನಿಸಿಲ್ಲ, ಇಂದ್ರಿಯಾದಿಗಳು ಆಕ್ಟಿವ್ ಆಗ್ತಾವ, ಪ್ರೇರಣೆ ಆಗ್ತಾವ. ಪ್ರೇರಣೆ ಆಗಿ ಇಂದ್ರಿಯಾದಿಗಳ ಕಡೆಗೆ ಹೋಗ್ತಾವ. ನೋಡ್ರಿ, ಇದು ಎಷ್ಟು ಸಿಸ್ಟಮ್ ಆದಂದ್ರೆ ನೆನಪು ಮಾಡಿದ್ರೆ ಆಶ್ಚರ್ಯ ಅನಿಸ್ತದೆ. ಮೊನ್ನೆ ನಮ್ಮ ಸಿಂಧೂರ ಅನ್ನುವಂಥ ಭಾರತ ಪಾಕಿಸ್ತಾನ ದೇಶದ ಯುದ್ಧ ಪ್ರಾರಂಭದಲ್ಲಿ ಬ್ರಹ್ಮೋಸ್ತ್ರ ಅಂತ ಒಂದು ಅಸ್ತ್ರವನ್ನು ಬಿಟ್ಟರು.
ಅದು ಎಷ್ಟೋ ದೂರ ಕಿಲೋಮೀಟರ್ ಹೋಗಿ ಗುರಿ ಇಟ್ಟರೆ ಅಂತಲ್ಲೇ ಹೋಗಿ ಅಷ್ಟೇ ನಾಶ ಮಾಡಿ ಬರ್ತದೆ, ಅಷ್ಟಕ್ಕೆ. ಆದರೆ ಅದು ವಾಪಸ್ ಬರೋದಿಲ್ಲ, ಅದು ಆ ಕಡೆ ಸರಿ. ಅದು ಯಾವುದನ್ನು ನಾಶ ಮಾಡ್ತದ ಅದ್ರ ಜೊತೆಗೆ ತಾನು ನಾಶ ಆಗ್ಬಿಡ್ತದೆ. ಆದರೆ ಇದು ಹಂಗಲ್ಲ. ಅದು ಏನಾದರೂ ಒಂದ್ಸಲ ಗುರಿ ತಪ್ಪಬಹುದು, ಆದರೆ ಮನಸ್ಸು ಯಾವಾಗ ಯಾವ ವಸ್ತುವಿನ ಕಡೆ ಅಂತ ಪ್ರೇರಣೆ ಆಗ್ತದ ಆ ಕಡೆ ಇಂದ್ರಿಯಾದಿಗಳು ಗುರಿ ಮುಟ್ಟೇ ತಿರ್ತಾವ. ಒಂದು ಚೂರು ವ್ಯತ್ಯಾಸ ಆಗೋದಿಲ್ಲ, ಮುಟ್ಟಿ ಮತ್ತೆ ವಾಪಸ್ ಬರ್ತದ. ಇದು ನೋಡ್ರಿ ಎಂಥ ಚಕ್ರ ಅದ, ಸುದರ್ಶನ ಚಕ್ರಕ್ಕಿಂತ ಮೇಲಿದೆ. ಒಂದ್ಸಲ ಮನಸ್ಸು ಯಾವುದ್ರ ಕಡೆ ಹೋದಾಗ ಆ ಕಡೆ ಹೋಗಿತ್ತು ಅಂದ್ರೆ ಏನ್ ನಮ್ಗೆ ತೊಂದರೆ ಇದ್ದಿಲ್ಲ. ಆ ದುಃಖದಾಗನ ಬಿದ್ದು ಆ ಕಡೆ ನಷ್ಟ ಆಗ್ತಿತ್ತು, ಇಲ್ಲ ಸುಖದಲ್ಲಿ ಬಿದ್ದು ಸುಖದಲ್ಲೇ ಲೀನ ಆಗ್ತಿತ್ತು. ದುಃಖದಲ್ಲಿ ಯಾರ ಮನಸ್ಸು ಇಂದ್ರಿಯಾದಿಗಳ ಕಡೆ ಹೋಗ್ತಿದ್ದಿಲ್ಲ. ಯಾಕಂದ್ರೆ ದುಃಖ ಯಾರಿಗೆ ಬೇಗಿಲ್ಲ ಅಂದ್ರೆ ಮನಸ್ಸು ಆ ಕಡೆ ಯಾಕೆ ಪ್ರೇರಣೆ ಮಾಡ್ತದೆ ಅಂದ್ರೆ ಸುಖದ ಕಡೆ ಪ್ರೇರಣೆ ಆಗ್ತಿತ್ತು. ಇಂದ್ರಿಯಾದಿಗಳು ಸುಖದ ಕಡೆ ಮುಳುಗಿ ಸುಖಮಯವಾಗಿರ್ತಿತ್ತು ವಿನ ಅಲ್ಲೇ ಮೋಕ್ಷ ಆಗ್ತಿತ್ತು ಎಲ್ಲರಿಗೆ, ಅಲ್ಲೇ ಆಗ್ತಿತ್ತಲ್ಲ. ಹಂಗಾಗೋದಿಲ್ಲ. ಹಾಗೆ ಜೀವಿಗಳು ಆ ವಿಷಯಗಳನ್ನ ತ್ಯಜಿಸದೆ ಯಾವುದನ್ನ ಬಿಡೋದಿಲ್ಲ. ಜೀವಿ ಅಂದ್ರೆ ತನಗೆ ಮೋಹಕವಾದ ವಸ್ತುವನ್ನ ಬಿಡೋದಿಲ್ಲ, ತನಗೆ ಬೇಡವಾದ ವಸ್ತುವಿನ ಕಡೆ ಅದು ಓಡೋದಿಲ್ಲ. ಮನಸ್ಸು ಎರಡು ಕಡೆ, ಒಂದು ಬೇಕಾದಂಥ ವಸ್ತುವನ್ನ ಮೋಹಕ ವಸ್ತುವನ್ನ ಬಿಡೋದಿಲ್ಲ, ಮೋಹವಿಲ್ಲದ ವಸ್ತುವನ್ನು ಕೊಡೋದೇ ಇಲ್ಲ. ಹೀಗೆ ನಷ್ಟವಾದ ವಿಷಯಗಳನ್ನ ಪುನಃ ಸಂಪಾದನೆ ಮಾಡವಲ್ಲೇ ತತ್ಪರಾಗ್ತದೆ. ಯಾಕಂದ್ರೆ ಇದು ವಿಷಯಾದಿಗಳು ಹೇಗಿದೆ ಅಂದ್ರೆ ಅದು ಯಾವಾಗ ಭೋಗಿಸದಂತೆ ಅದು ವಿಷಯಗಳ ಪ್ರಮಾಣ ಕಡಿಮೆ ಆಗ್ತದೆ, ನಷ್ಟ ಆಗ್ತದೆ. ಹುಲ್ಲು ಹಾಕಿದಾಗ ದನಗಳ ಮೇದಂಗೆಲ್ಲ ಹೆಚ್ಚಾಗ್ತವೆ, ಒಂದು ಹುಲ್ಲು ಅಷ್ಟೇ ಇರಂಗಿಲ್ಲ. ನಾವು ಊಟ ಮಾಡಾಗ ತಟ್ಟೆಯಲ್ಲಿ ಊಟ ಮಾಡಿದಂಗೆಲ್ಲ ಅದು ಅಷ್ಟೇ ಇರಂಗಿಲ್ಲ, ಅದು ಕಡಿಮೆ ಆಗ್ತದೆ. ಕಡಿಮೆ ಆಯಿತು ಮುಗೀತು, ಅದ್ರಾಗ ನಿನಗೆ ತೃಪ್ತಿ ಆಯ್ತಂದ್ರೆ ಪುನಃ ಅದು ಮನಸ್ಸು ಸೃಷ್ಟಿ ಮಾಡ್ತದೆ, ಅದೇ ಪದಾರ್ಥ ಮಾಡ್ತದಿಲ್ಲ. ಕೆಲವು ಕಡೆ ಹೋಟೆಲ್ದಾಗ ನೋಡೋದು ಗೊತ್ತಾಗ್ತದೆ, ಇಲ್ಲಿ ಚಹಾ ಕೊಡು, ನಿನ್ನೆ ಹೋಗುವಾಗ ನಾವು ಚಹಾ ಕೊಡೋದ್ವಿ ಇಲ್ಲಿ ವಾಡಿ ದಾಟಿನ ಮೇಲೆ, ಭಾಳ ಒಂಥರ ಅದು ಚಹಾ. ಮತ್ತೆ ವಾಪಸ್ ಬರುವಾಗ ಅದೇ ಹೋಟೆಲ್ನ ನೋಡಕತ್ತೀವಿ ನಾವು. ಅಂದ್ರೆ ಅದು ಚಲೋ ಆದಂತ ಹಿಡ್ಕೊಂಡ್ಬಿಟ್ಟಾಗ ಮತ್ತೆ ಬರುವಾಗ ಅದನ್ನ ನೆನಪು ಮಾಡ್ತದ. ಅದೇ ನಮ್ಮ ಹಿಂದೆ ಇಲ್ಲ, ಅದು ಕೂಡ ಹೋಗಿಬಿಟ್ಟಿವಿ ನಾವು, ಮತ್ತೆ 300 ಕಿಲೋಮೀಟರ್ ಹೋಗಿ ಬಂದಿವಿ, ಅದು ನೆನಪಾಗ್ತದೆ. ಹಾಗೆ ಇದು ಏನು ಮಾಡ್ತದಂದ್ರೆ ಇದು ಪುನಃ ಸಂಪಾದನೆ ಮಾಡಲೇ ತತ್ಪರನಾಗ್ತದೆ. ಕಾರಣ ಇದು ಸುಖ ಅಂತ ತಿಳಿದ್ರೂ ಬಿಡಂಗಿಲ್ಲ. ಹೆಚ್ಚಾಗಿ ಯಾವುದು ದುಃಖಮಯಾದ ಆ ದುಃಖದ ವಸ್ತುವನ್ನೇ ಇದು ಏನು ಮಾಡ್ತದೆ ಅಂದ್ರೆ ಆಸಕ್ತನಾಗ್ತದೆ, ದುಃಖದಲ್ಲಿ ಆಸಕ್ತ. ದುಃಖ ಅಂತ ಗೊತ್ತದ, ರಾಗ ಅಂದ್ರಲ್ಲ, ಬಿಡದ ತತ್ವ ಬುದ್ಧಿಯೇ ರಾಗ. ಸುಖವಿಲ್ಲದಿದ್ದೊಡ ಸುಖವನ್ನು ನಿಶ್ಚಯಿಸಿ. ಹೀಗೆ ಪರೋಕ್ಷವಾಗಿಯೂ ಜಗದ್ ವಿಷಯಗಳು ದೂರದಲ್ಲಿ ಇರುವುದರಿಂದ, ಪರೋಕ್ಷವಾಗಿಯೂ ಸಮೀಪದಲ್ಲಿ ಇರುವುದರಿಂದ ಅಪರೋಕ್ಷವಾಗಿಯೂ ತೋರುತ್ತವೆ. ದೂರದಲ್ಲಿಯೂ ಸಮೀಪಿದ್ದು ತೋರ್ತವೆ ನೋಡು. ಹಾಗೆ ಇಹಲೋಕವು ಪ್ರತ್ಯಕ್ಷ ಆಗಿದೆ, ಇಹಲೋಕ ಸಮೀಪ ಅದ.
ಪರಲೋಕ ಏನದ, ಸ್ವರ್ಗಲೋಕ ದೂರ ಆದಿಲ್ಲ. ಹೀಗಿದ್ರೂ ಕೂಡ ಭೂಮಿ, ಜಲ, ಅಗ್ನಿ ಈ ಮೂರು ಭೂತಗಳು ಪ್ರತ್ಯಕ್ಷವಾಗಿವೆ, ಕಣ್ಣಿಗೆ ಕಾಣ್ತವಿಲ್ಲ. ವಾಯು, ಆಕಾಶ ಪರೋಕ್ಷಗಳಾಗಿವೆ, 5 ತತ್ವಗಳಲ್ಲಿ. ಹೀಗೆ ಜಗತ್ತು ರಾಗದ್ವೇಷ ಉದಾಸೀನ ವೃತ್ತಿಗಳಿಗೆ ವಿಷಯವಾಗಿ ತೋರುತ್ತದೆ. ಜಗತ್ತು ಸರ್ವಜೀವಿಗಳಿಗೆ ವಿಷಯ. ನೋಡು, ಸರ್ವಜೀವಿಗಳಿಗೆ, ಯಾವ ಜೀವಿಗೆ ಇದು ವಿಷಯ ಅಲ್ಲ, ಸರ್ವಜೀವಿಗಳಿಗೆ. ಹಾಗೆ ಸ್ತ್ರೀ ರತ್ನಾದಿಗಳು ರಾಗಕ್ಕೆ ವಿಷಯಗಳಾಗಿವೆ. ಹೌದು, ಸ್ತ್ರೀ ರತ್ನ, ಭೂಮಿ, ಧನ, ಸಂಪತ್ತು. ಹಾವು ಚೇಳುಗಳು ದ್ವೇಷಕ್ಕೆ ಕಾರಣ ಆಗ್ಯಾವ, ರಾಗಕ್ಕೆ ಕಾರಣ ಆದವು. ಜಗತ್ತಿನ ಇಲ್ಲೇ ಇರತಕ್ಕಂಥ ವಸ್ತುಗಳೇ ಕೆಲವು ರಾಗಕ್ಕೆ ಕಾರಣ, ಕೆಲವು ದ್ವೇಷಕ್ಕೆ ಕಾರಣ. ಹೀಗೆ ಇನ್ನೂ ಕೆಲವು ಉದಾಸೀನ ಅಂತೇಳಿ 3 ರೀತಿಯಿಂದ ಕೂಡ ಜಗತ್ತು. ಈ ಉದಾಸೀನ ವಸ್ತುಗಳು ಯಾವುವಂದ್ರೆ ಕಸ ಕಡ್ಡಿಗಳು, ಕಸ ಕಡ್ಡಿ ಅವಲ್ಲ, ಅದ ಮೇಲೆ ರಾಗನೂ ಇಲ್ಲ, ದ್ವೇಷನಿಲ್ಲ. ಎಷ್ಟು ಮಜಾ ಅದಂತ. ಒಂದೇ ಜಗತ್ತಿನಲ್ಲಿ ಹೀಗೆ ಉಪೇಕ್ಷ ಬುದ್ಧಿಗೆ ಕಾರಣ. ರಾಗ ಬುದ್ಧಿಗೆ ಸ್ತ್ರೀ ರತ್ನಾದಿಗಳು, ದೇಶ ವಿದ್ಯೆಗೆ ಹಾವು ಚೇಳುಗಳು, ಕಸಕಡ್ಡಿಗಳು ಉದಾಸೀನ ಬುದ್ಧಿಗೆ. ಹೀಗೆ ಈ ಜಗತ್ತು ಏನದ ಒಂದೇ ವೃತ್ತಿಯಿಂದ ಕೂಡಿಲ್ಲ, ಬಹುವೃತ್ತಿಗೆ ಕಾರಣವಾಗಿದೆ. ಅನೇಕ ರೀತಿಯಿಂದ ಅದ. ಹಾಗೆ ಈಶ್ವರ ರಚಿತ ಸೃಷ್ಟಿಯು ಒಂದೇ ವಿಧ, ಜಗತ್ತು ಒಂದೇ ಆದಿಲ್ಲ. ಜಗತ್ತಿನ ಪದಾರ್ಥಗಳು ಅನೇಕ ಪ್ರಕಾರ ಆಗ್ಯಾವ. ಅದೇ ಈಶ್ವರ ರಚಿತ ಸೃಷ್ಟಿಯು ಒಂದೇ ವಿಧವಾಗಿದ್ದರೂ ಆಯಾ ಜೀವಿಗಳ ಭೇದ ಬುದ್ಧಿಯಿಂದ ಅನೇಕ ವಿಧವಾಗಿ ತೋರುತ್ತದೆ. ಅನೇಕ ವಿಧವಾಗಿ ಹೇಗೆಂದರೆ, ವಿವೇಕ ಚಿಂತಾಮಣಿಯಲ್ಲಿ ಒಂದು ದೃಷ್ಟಾಂತ ಹೇಳ್ಯಾರ. ರತ್ನ ಮತ್ತು ಸ್ತ್ರೀ ದೃಷ್ಟಾಂತಗಳನ್ನು ನೋಡಿರ್ಬೇಕಿದ್ರ ಅಲ್ಲಿ ಎಲೆ ಚಿತ್ತವೃತ್ತಿ ಯಾವ್ದಾವುದಕ್ಕೆ ಹೇಗೆ ಕಾರಣ ಅಂತ ಬರದ. ಇಲ್ಲೇ ವಿಚಾರ ಮಾಡಿ ನೋಡಿದ್ರೆ ಯಾವ ಜೀವಿಗೆ ದ್ವೇಷದ ವಸ್ತುಗಳು ಭೇದ ಬುದ್ಧಿಯಿಂದ ದ್ವೇಷಕ್ಕೆ ಕಾರಣ ಆದವಲ್ಲ, ಯಾವ ಹಾವು ಚೇಳು. ಹಾವಾಡಿಸನಿಗೆ ಹಾವು ರಾಗಕ್ಕೆ ಕಾರಣ ಆಯ್ತು, ದ್ವೇಷಕ್ಕಲ್ಲ. ಹೌದಿಲ್ಲ? ಅಂತ ಒಂದೇ ಹಾವು ರಾಗಕ್ಕೂ ಕಾರಣ, ದ್ವೇಷಕ್ಕೂ ಕಾರಣ ಅಂದಾಗ ಈಶ್ವರ ಸೃಷ್ಟಿ ಮಾಡಿದಂಥ ಜಗತ್ತಿನ ಪದಾರ್ಥಗಳು ರಾಗದ್ವೇಷ ಉದಾಸೀನತ್ವ 3 ಸೂತ್ರದಿಂದ ಅನೇಕ ಪ್ರಕಾರವಾಗಿ ತೋರುತ್ತದೆ ಅಂತ ಇಲ್ಲಿ ಹೇಳ್ತಾ ಒಂದು ಶಿಷ್ಯನಿಗೆ. ಹಾಗೆ ಈ ಶಿವ ಮತ್ತು ಜೀವನ ನಿರೂಪಣೆ ಮಾಡೋದಲ್ಲ. ವಿಷಯಾಸಕ್ತನಾದ ಅಂದ್ರೆ ಜೀವ ಆದ, ವಿಷಯ ಆಸಕ್ತಿಯಿಂದ ಬಿಡುಗಡೆ ಅಂದ್ರೆ ಶಿವನಾದ. ಸರಳ ಸೂತ್ರ ಅಂದ್ರೆ ನಾವು ಎಲ್ಲಿವರೆಗೂ ವಿಷಯದಲ್ಲಿ ಆಸಕ್ತರಾಗ್ತೀವಿ ಅಲ್ಲಿವರೆಗೂ ಜೀವನೇ. ಈ ವಿಷಯದ ಆಸಕ್ತಿಯಿಂದ ಯಾವಾಗ ಬಿಡುಗಡೆ ಆದ ಶಿವನಾದ. ಈಗ ಸರಳವಾಗಿ ಏನು ಮಾಡಬೇಕು ಅಂದ್ರೆ ಉದಾಸೀನತ್ವೇ, ಉದಾಸೀನ ಭಾವ ಬರಬೇಕು ನೋಡ್ರಿ. ಎಲ್ಲ ವಸ್ತುಗಳಲ್ಲಿ ಉದಾಸೀನ ಭಾವ, ಯಾವು ರಾಗದೂ ಅಲ್ಲ, ಯಾವುದು ದ್ವೇಷದ ವಸ್ತುಗಳಲ್ಲ. ರಾಗ ದ್ವೇಷ ಅನ್ನುವಂಥದ್ದು ವಸ್ತುಗಳಲ್ಲಿ ಇಲ್ಲವೇ ಇಲ್ಲ. ಯಾರು ಮಾಡಿದ್ರು ಜೀವ ಸೃಷ್ಟಿ ಅಂತ.
ಜೀವನ ಭೇದ, ಈಶ್ವರನ ಭೇದ ಅಲ್ಲ. ಹಾಗಾಗಿ ಇಂತು ಶಿವ ಜೀವ ಜಗದಂತಮಂ ತಿಳಿಯುವುದು ಓರಂತೆ ಆವ ತಾಣದಳು ಈಶ ಜೀವ ಆತ್ಮ ಎಂತೂ ಇರ್ಪರು ಎಂಬುದು ಏನೇ ಕೇಳೋದು. ಮತ್ತೆ ಇಲ್ಲಿವರೆಗೂ ಶಿವ ಜೀವ ಜಗತ್ತನ್ನು ಹೇಳಿದ್ರಿ. ಇನ್ಮೇಲೆ ಆ ಶಿವ ಜೀವ ಈ ಯಾವ ಸ್ಥಳದಲ್ಲಿ ಯಾರ ಪಾದಗಳು ಯಾವ ಜಾಗದಲ್ಲಿ ಯಾರ ಅಂತ ಹೇಳಿದಾಗ ಅದನ್ನು ಇಲ್ಲಿ ಹೇಳ್ತಾರೆ. ಈ ಒಂದು ಪ್ರಕಾರ ಶಿವ ಜೀವ ಮತ್ತು ಜಗತ್ತು ನಿಂತು ತಿಳಿಯುವುದು ಓರಂತೆ ಚೆನ್ನಾಗಿ ತಿಳಿಯುವಂತೆ ಹೇಳ್ತೀನಿ. ಅವುಗಳ ಸ್ವರೂಪವನ್ನ ನೀ ತಿಳಿಬೇಕಷ್ಟೆ, ತಿಳ್ಕೋಬೇಕು. ನಾ ತಿಳಿಯಂಗೆ ಹೇಳ್ತೇನೆ, ನೀ ತಿಳ್ಕೊಳ್ಳಂದ್ರೆ ನಾ ಏನು ಮಾಡಂದಿ. ಅದಕ್ಕೆ ನಾನು ಹೇಳೋದು ತಿಳಿಯುವಂಗೆ ಹೇಳ್ತೀನಿ. ನಾ ಹೇಳಿದಂಗೆ ನೀನು ತಿಳಿಯತಕ್ಕದ್ದು. ಯಾಕಂದ್ರೆ ಶಿವಜೀವರು ಯಾವ ಸ್ಥಳದಲ್ಲಿ ಇರುವರು ಹೇಗಿರುವರು ಅಂತ ಕೇಳಿದ್ದೆಲ್ಲ. ನೀನು ಮಾಡಿದ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಹೇಳುತ್ತೇನೆ. ನಿಂದು ಏನು ಕೆಲಸ ಅದ ಇಲ್ಲಿ ಅಂದರೆ ನಾನು ಹೇಳೋದು ನೀನು ಕೇಳೋದು. ಆದರೆ ನಾನು ಯಾವ ರೀತಿ ಹೇಳುತ್ತೀನಿ ಅದೇ ರೀತಿ ಏಕಾಗ್ರ ಚಿತ್ತದಿಂದ ಆಲಿಸೋದು. ಅನೇಕತ್ವದಿಂದ ಮನಸ್ಸು ಛಿದ್ರ ಆಯ್ತಂದ್ರೆ ತಿಳಿಯಂಗಿಲ್ಲ. ಶಾಸ್ತ್ರಕ್ಕೆ ಏಕಾಗ್ರತೆ ಬೇಕು, ಪಾರಮಾರ್ಥಕ್ಕೆ ಅನೇಕಾಗ್ರತೆ ಬೇಕು. ಅನೇಕಾಗ್ರದಿಂದ ಕೂಡಿದಾಗ ಭಾಳ ಚಂದ ಕಾಣ್ತದೆ ಸಂಸಾರ. ಇದೇ ಏಕಾಗ್ರತೆ ಆಗಿತ್ತು ಅಂದರೆ ಒಬ್ಬನ ಮನೆಯಾಗ ಏನೇನು ಸತ್ತು ಹೋದ್ರೆ ಎಲ್ಲರೂ ಸತ್ತ ಹೋಗ್ತಿದ್ರು. ಅಷ್ಟೇ ಸುಮ್ಮನೆ ಕುಟಿಲತ್ವದಿಂದ ಸತ್ತಾಗ ಅತ್ತಂಗ ಮಾಡ್ತದ, ಅತ್ತಾಗ ಸತ್ತಂಗ ಮಾಡ್ತದ. ಹಿಂಗೆ ಮಾಡಿ ಮತ್ತೆ 4 ದಿವಸ 3 ದಿನದಾಗ ಆ ಕಡೆಗೆ ಆಗ್ಬಿಡ್ತದೆ. ಏಕಾಗ್ರತೆ ಅದನ್ನಲ್ಲಿ. ಅಲ್ಲೇ ಒಂದು ವೇಳೆ ಏಕಾಗ್ರತೆಯನ್ನ ಇಡುವಂಗೆ ಆಗಿತ್ತು ಅಂದರೆ ಜಗತ್ತು ಒಂದು ನಮೂನೆ ಆಗ್ತಿತ್ತು, ಇದು ಬೇರೆ ಆಗ್ತಿತ್ತು. ಅದಕ್ಕೆ ಶಿವ ಜೀವರು ಈವರು ಒಂದು ಅವಯವ ಅಂತರದಳು ಉದ್ಭವ ಕಂಜ ಕರ್ಣಿಕ ಅಗ್ರದಲ್ಲಿಯೇ ನೋಡಲು ಅವಿರತಂಗೂಡಿ ಮೆರೆಯುವರು. ಎಲ್ಲಿ ಯಾರಪ್ಪ ಅಂದರೆ ಶಿವಜೀವರಿಬ್ಬರು ಕೂಡಿಕೊಂಡು ಎಲ್ಲಿ ಅಂತ ಹೇಳಿದ್ರೆ ಅವಯವಾಂತರದಳು ಯಾವುದಾದರೂ ಒಂದು ಉದ್ಭವ ಕಂಜ ಅಂದ್ರೆ ಕಮಲ ಅಂತ. ಅದೆಂಥ ಕಮಲ? ಹೃದಯ ಕಮಲ ದಳದಲ್ಲಿ ಜಾಗ್ರದ ಅವಸ್ಥೆಯಲ್ಲಿ ಇರುವರು. ಎಲ್ಲಿರುವರು? ಜಾಗ್ರದ ಅವಸ್ಥೆಯಲ್ಲಿ ಕನ್ನಿಕಾ ಅಗ್ರದಲ್ಲಿ ಅಂದರೆ ಕನ್ನಿಕೆಯ ಮೂಲದಲ್ಲಿ ಆಗಲಿ ನೋಡಲು ಅವಿರತಮಂದ್ರೆ ಯಾವಾಗಲೂ ಕೂಡಿಕೊಂಡು ಮೆರೆಯುವರು ಆ ಕಮಲದಲ್ಲಿ ಸಂಚರಿಸುತ್ತಾ. ಹೇಗೆ ಸಂಚಾರ ಮಾಡ್ತಾರಂದ್ರೆ ಅದಕ್ಕೆ ಮೂಲ ಕಾರಣವಾದದ್ದೇ ಕರ್ಣಿಕೆ ಅಂದರೆ ಬುಡ ಅಂತೀವಿ ನಾವು. ಕಮಲಕ್ಕೆ ಬುಡ ಅದಲ್ಲ. ಅದರಲ್ಲಿ ಸುಪ್ತ ಅವಸ್ಥೆಯಲ್ಲಿ ಇರುವರು. ಜಾಗೃತ ಸ್ವಪ್ನ ಸುಪ್ತಿಗಳೆಂಬ 3 ಅವಸ್ಥೆಗಳಲ್ಲಿ ಯಾವಾಗಲೂ ಕೂಡಿಕೊಂಡೇ ಸಂಚಾರವನ್ನು ಮಾಡುತ್ತಿರುವರು. ಇವರು ಆಗಲ್ಲದೇ ಇಲ್ಲ ಅಂತ ಕೂಡಿಕೊಂಡೇ. ಇಲ್ಲಿ ಹೃದಯ ಕಮಲ ಅಂದರೆ ಕಮಲ ಸದೃಶ್ಯವಾದದ್ದೇ ಹೃದಯ ಸ್ಥಾನ ಅಂತ ಬರ್ತಾರೆ.
ಅಥವಾ ಹೃದಯವನ್ನೇ ದೇಶ ಅಂತ ಕರೀತಾರೆ. ಆ ಹೃದಯ ಸ್ಥಾನಕ್ಕೆ ಕಮಲ ಅಂತ ಕರೀತಾರೆ. ಇದು ರೂಪಕ ಮಾಡಿ ತಿಳಿಯಬೇಕು ವಿನ ನಿರೂಪಣೆ ಮಾಡುವುದಲ್ಲ. ನಿರೂಪಣೆ ಮಾಡಿ ಜಾಗ್ರತ ಸ್ವಪ್ನ ಸುಸುಪ್ತಿಯಲ್ಲಿ ನೀನು ಇದ್ದಲ್ಲ ಅಂದ್ರೆ ಹೌದಂತ್ರಿಲ್ಲ. ಈಗ ಅದ್ರಂಗ ಕಮಲ ಅಂದ್ರೆ ಹೌದಂತ್ರಿ, ಎಲ್ಲದು ಕಮಲ? ಅದರಂತೆ ರೂಪಕ ಮಾಡಿ ವರ್ಣಿಸಿದ್ದಾರೆಂದು ತಿಳಿದು ಹೃದಯ ಸ್ಥಾನದಲ್ಲಿ ಒಂದು ಕಮಲ ಉಂಟೆಂದು ತಿಳಿಯಬಾರದು. ಕಮಲ ಅಂತ ತಿಳಿಯಬಾರದು, ರೂಪಕ ಮಾಡಿ ಹೇಳ್ಯಾರ. ರೋಚಕ ವಾಕ್ಯ ಅಂತರಿವು. ಶಿವ ಜೀವ ಪಕ್ಷಿಗಳು ಬುದ್ಧಿ ವೃಕ್ಷದಲ್ಲಿ ವಾಸ ಮಾಡಿವೆ. ಯಾವುದು? ಒಂದು ಗಿಡ ಅದ, ಆ ಗಿಡದಲ್ಲಿ 2 ಪಕ್ಷಿಗಳವ. 2 ಪಕ್ಷಿಗಳು ಜೊತೆಯಲ್ಲೇ ಒಂದೇ ಟೊಂಗೆ ಮೇಲೆ ಕುಂತವ. ಒಂದು ಫಲವನ್ನ ಒಂದು ಪಕ್ಷಿ ತಿಂತದ, ಇನ್ನೊಂದು ಪಕ್ಷಿ ನೋಡ್ತದ. 2 ಕೂಡ್ಯಾವಿಲ್ಲ. ಕೂಡ್ಯದ ಒಂದು ಫಲವನ್ನ ಉಣ್ತದ, ಆ ಉಣ್ಣುವ ಫಲವನ್ನ ನೋಡುವುದಕ್ಕೆ ಸಾಕ್ಷಿ ಇನ್ನೊಂದಾದ. ಕೂಡ್ಯಾವಿಲ್ಲ. ಹಾಗೆ ಬುದ್ಧಿ ಎಂಬ ವೃಕ್ಷದಲ್ಲಿ ಅಂದ್ರು, ಅಲ್ಲಿ ಹೊರಗಿನ ಗಿಡ ಅಲ್ಲ, ಬುದ್ಧಿ ಎಂಬ ವೃಕ್ಷದಲ್ಲಿ ಶಿವಜೀವರೆಂಬುವ ಪಕ್ಷಿಗಳು ಅಂತ ಅರ್ಥ ಮಾಡಿ, ಇವರು ಪಕ್ಷಿಗಳು ಆಗದಂತ ಅರ್ಥ ಮಾಡಬೇಕು, ಇವನ್ನ ಅನುಭವ ಮಾಡಬಾರ್ದಂತ. ಪಕ್ಷನ ಅವರು ನಿರಾಕಾರ ಅಂದ್ರೆ ಹಾಗೆ ಪಕ್ಷಿಗಳಂತೆ ಹೃದಯ ಕಮಲವನ್ನ ವೃಕ್ಷವನ್ನ ಪಕ್ಷಿಗಳನ್ನ ರೂಪಕ ಮಾಡಿ ಹೇಳಿದಂತೆ ಕಬೇಕು. ಹಾಗೆ ಇಲ್ಲಿಯಾದರೂ ಕಮಲದಂತೆ ರೂಪಕ ಮಾಡಿ ಹೇಳಿದ್ದಾರೆಂದು ಅರ್ಥ ಮಾಡಬೇಕು. ಹೀಗಿದ್ದು ಇಲ್ಲಿ ಈಗ ಹೇಳಿದ ಸಂಶಯ ಬರ್ತಾವ. ಶಿಷ್ಯ ನಿನಗೆ ಗೊತ್ತಂದ ಗುರು, ಯಾಕಂದ್ರೆ ನೀನು ಸಾಮಾನ್ಯ ಶಿಷ್ಯ ಅಲ್ಲ, ಎಲ್ಲರನ್ನ ದಾಟಿ ಬಂದವನೇನು. ಶಿವರಿವರು ಹೃದಯ ದೇಶದಲ್ಲಿ ಇರುವರೆಂಬುದನ್ನು ಕೇಳಿದ ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಗುರುಗಳೇ, ಶಿವಜೀವರು ಸಾಕಾರ ಉಳ್ಳರಾಗಿದ್ದರೆ ಬೇರೆ ಬೇರೆ ಭೇದವಾಗಿ ತೋರುತ್ತಿರುವರು. ಸಗುಣ ರೂಪ ಇದ್ರೆ ಹೌದಲ್ಲ, ಅವರು ಸಾಕಾರವಲ್ಲ ಅಂದ್ರೆ ನಿರಾಕಾರ ಅಲ್ಲ. ನಿರಾಕಾರರು ಆಗಿದ್ದು ನಿರಾಕಾರದಿಂದ ಅಭೇದವೇ ಆಗ್ಯಾರ. ನಿರಾಕಾರದಿಂದ ಅಭೇದ. ಹೀಗಿದ್ದು ತಾವು ಬೇರೆ ಬೇರೆ ಭೇದವಾಗಿ ತೋರುತ್ತಿರುವರೆಂದು ಹೇಗೆ ಹೇಳುತ್ತೀರಿ? ಅಲ್ಲಿ ಪಕ್ಷಿಗೆ ಸಾಕಾರ ಅಲ್ಲಿ ಹೇಳಕ್ ಬರ್ತದ, ಇಲ್ಲಿ ಹೆಂಗೆ ಹೇಳ್ತೀರಿ ಎಂದು ಶಂಕೆಯನ್ನು ಮಾಡಿದರೆ ಮುಂದೆ ಶಂಕೆ ಹೇಳ್ತಾರೆ ಅವರು. ಬೇರಿಲ್ಲದವರು ಎಂತೂ ಬೇರೆನಿಸುತ್ತೀಯರು, ಒಂದರಳು ತೋರುತ್ತೀಯರು ಎಂದೊಡೆ ಎದಕ್ಕೆ ದೃಷ್ಟಾಂತವಂ ಸಾರಿ ನಿನಗೆ ಒರೆವೆ ನೆಲೆಪುತ್ರ ತಿಳಿಪುತ್ರ. ನಿನ್ನ ಸಂಶಯ ಬರ್ತಾವ ಗೊತ್ತ ನನಗ. ಹಾಗಾಗಿ ಭೇದವಿಲ್ಲದವರು ಹೇಗೆ ಬೇರೆ ಶ್ರುತಿಯರು ಅಂತ ನನಗೆ ಅನಿಸ್ತದ. ಆದರೂ ಒಂದೇ ಸ್ಥಳದಲ್ಲಿ ತೋರುತ್ತೀಯರು ಅಂದರೆ ಪ್ರತೀತಿಯಾಗೋರು ಅಂತ ನಾನು ಹೇಳಿದ್ದೀನಿ. ಹೀಗೆ ಕೇಳಿದರೆ ಎಲೆಪುತ್ರ, ಈ ವಿಷಯಕ್ಕೆ ದೃಷ್ಟಾಂತವನ್ನು ಉಪಮಾನವನ್ನ ಸಾರಿ ಅಂದರೆ ನಿನಗೆ ಅನುಭವಕ್ಕೆ ಬರುವಂಗ ಪ್ರಸಿದ್ಧವಾಗಿ ನಾನು ಹೊರೆವನು ಅಂದರೆ ನಿನಗೆ ಹೇಳುತ್ತೇನೆ. ಹೇಳ್ರಪ್ಪ. ಜಲಕುಂಭದಲ್ಲಿ ಮಾರ್ಪೊಳೆವ ಅಂಬರವಂ ತಾನೇ ನೆಲೆಸಿದ ಅಂಬರ ಇವು ಎರಡು ಇರ್ಪಂ
ಒಂದರೊಳಗೆ ಜೀವ ಈಶ್ವರಿಯರು ಒಂದಿ ಅಂತ. ಹೇಗೆಂದ್ರೆ ನೀರು ತುಂಬಿದ ಕೊಡದಲ್ಲಿ, ಜಲ ತುಂಬಿದ ಕೊಡದಲ್ಲಿ ಮಾರ್ಪಳೆವ ಅಂದ್ರೆ ಪ್ರತಿಬಿಂಬ. ಆ ನೀರಿನಲ್ಲಿ ಆಕಾಶ ಆಗಿಲ್ಲ ಮೊದಲು, ಹಾಗೂ ಆ ಕೊಡದೊಳಗಿನ ನೀರಿಗೆ ಅವಕಾಶವನ್ನು ಕೊಟ್ಟಿರುವ ಘಟ ಅವಚಿನ್ನ ಆಕಾಶ ಉಂಟು. ಅವಕಾಶ ಬೇಕಲ್ಲ, ಆಕಾಶ ಏನಾನ ಅಲ್ಲಿ ಆದಂದ್ರೆ ಅವಕಾಶ ಕೊಟ್ಟದ್ದು ಒಂದಿರ್ಬೇಕಲ್ಲ. ಹೀಗೆ ಒಂದೇ ಕೊಡದಲ್ಲಿ ಇದ್ದ ಆಕಾಶ ಮೊದಲು ಆಕಾಶದ, ಆಮೇಲೆ ಜಲದಲ್ಲಿ ಮೂಡಿದ ಆಕಾಶ, ಎರಡು. ಒಂದ್ರೊಳಗೆ ಅವ ಬೇರೆ ಬೇರೆ ಅವ, ಎರಡು ನಿರಾಕಾರವಿಲ್ಲ. ನಿರಾಕಾರ ಇದ್ದು ಹೆಂಗ ಭೇದ ಹೇಳ್ತಾರೆ ಅಲ್ಲಿ ಅಂದಾಗ, ನಿರಾಕಾರ ಇದ್ದು ಒಂದ್ರೊಳಗೆ ಇರ್ತಾವಂತ ನಿನಗೆ ಹೇಳ್ತಾನೆ ನೋಡು. ಮೊದಲು ಆಕಾಶ ನಿರಾಕಾರದ ನಿರವಯವ, ಈಗ ಮೂಡಿದ ಆಕಾಶ ನಿರಾಕಾರದ ನಿರವಯವಾದ. ಎರಡು ಸಾಕಾರಗಳಾಗಿದ್ದರೆ ಒಂದಿದ್ದ ಸ್ಥಳದಲ್ಲಿ ಇನ್ನೊಂದು ಇರ್ಲಿಕ್ಕೆ ಬರ್ತಿದ್ದಿಲ್ಲ. ಇದನ್ನು ತಿಳ್ಕೊ. ಒಂದು ವಸ್ತು ಏಕಕಾಲದಲ್ಲಿ ಒಂದೇ ಕಡೆ ಎರಡು ಇರ್ಲಿಕ್ಕೆ ಬರೋದಿಲ್ಲ ಅಂತ. ಎರಡು ವಸ್ತುಗಳು ಏಕಕಾಲದಲ್ಲಿ ಒಂದೇ ಸ್ಥಳದಲ್ಲಿ ಇರಲಿಕ್ಕೆ ಬರೋದಿಲ್ಲ, ಸಾಧ್ಯ ಇಲ್ಲ. ಈ ಪುಸ್ತಕ ಇಟ್ಟೀವಿ ಇಲ್ಲಿ, ಇದೇ ಸಮಯದಲ್ಲಿ ಇದೇ ಜಾಗದ ಪುಸ್ತಕ ಇಡಬೇಕಂದ್ರೆ ಇದನ್ನು ತೆಗಿಬೇಕು. ಇದನ್ನು ತೆಗೆದಾಗ ಇನ್ನೊಂದು ಪುಸ್ತಕ ಇಲ್ಲ ಇಡಕ್ಕೆ ಬರ್ತದೆ. ಯಾಕಂದ್ರೆ ಸಾಕಾರ ವಸ್ತುಗಳು ಒಂದೇ ಕಡೆ ಇರಕ್ಕೆ ಬರೋದಲ್ಲ. ನಿರಾಕಾರ ಅದ ಬೈಲಿದ್ರೆ ಟೇಬಲ್ ತುಂಬಾದಲ್ಲಿ ಅದು ಯಾಕ ನಿರಾಕಾರ. ನಿರಾಕಾರನ ಅಭೇದದಿಂದ ಕೂಡಕ್ ಬರ್ತಾವ, ಒಂದು ಕಡೆ ಆದ್ರೂ ಕೂಡ್ತಾವ. ಆಕಾರದ ವಸ್ತುಗಳು ಒಂದು ಕಡೆ ಒಂದೇ ಸ್ಥಳದಲ್ಲಿ ಒಂದೇ ಕಾಲದಲ್ಲಿ ಕೂಡಕ್ ಬರೋದಿಲ್ಲ. ಆ ಕಾರಣದಿಂದ ಅಲ್ಲಿ ಬೇರೊಂದು ಹಾಲನ್ನಾಗಲಿ ತೈಲವನ್ನಾಗಲಿ ಇರಿಸಲಿಕ್ಕೆ ಬರುವುದಿಲ್ಲ ಅದ್ರಾಗ. ಯಾಕಂದ್ರೆ ಕೊಡದಲ್ಲಿ ನೀರು ಸ್ಥಳ ನಿರೋಧನ ಮಾಡಿದೆ. ಕೊಡದಲ್ಲಿ ಆಕಾಶದ ಸ್ಥಳವನ್ನ ಏನ್ ಮಾಡಿದ, ನಿರೋಧನ ಮಾಡಿ ತುಂಬಿದ. ಅಲ್ಲಿ ಬೇರೊಂದು ಹಾಲನ್ನಾಗಲಿ ತೈಲವನ್ನಾಗಲಿ ತುಂಬಲಿಕ್ಕೆ ಬರುವುದಿಲ್ಲ. ಎರಡು ಆಕಾಶಗಳು ನಿರಾಕಾರ ನಿರವಯಗಳಾದ್ದರಿಂದ ಇರಲಿಕ್ಕೆ ಬರುತ್ತವೆ. ಈ ಬಯಲು ಮಾತ್ರ ಇರಕ್ಕೆ ಬರ್ತಾವ ನೋಡು. ಬಯಲು ಯಾವಲ್ಲಿ? ಹಾಗೆ ಜೀವ ಶಿವ ಎರಡೂ ನಿರಾಕಾರನೇ. ನಿನ್ನ ದೃಷ್ಟಿಯಲ್ಲಿ ಶಿವ ಬೇರೆ ಜೀವ ಬೇರೆ ಅಂತ ಇದ್ದದಕ್ಕಾಗಿ ಹೇಗೆ ಆರಂಭ ಕಲ್ಪನೆ ಹೋಗೋದು ನಿನಗ. ಹಾಗಾಗಿ ಈ ಶರೀರ ರೂಪ ಘಟದಲ್ಲಿ, ಈ ಶರೀರವೇ ಒಂದು ಕೊಡ, ಅಂತಃಕರಣ ರೂಪವೇ ಜಲ. ಇಲ್ಲಿ ಪ್ರತಿಬಿಂಬ ಆಕಾಶದಂದೇ ಸಾಕ್ಷಿ ಕೂಟಸ್ಥದ ಪ್ರತಿಬಿಂಬ ರೂಪವೇ ಜೀವ. ಏನ್ ಹೇಳಿದಂಗಾತಿಲ್ಲಿ? ಸಾಕ್ಷಿ ಕೂಟಸ್ಥನ ಪ್ರತಿಬಿಂಬ ರೂಪ ಜೀವನಿದ್ದಾನೆ. ಆ ಆಕಾಶದ ಏನು ಆಕಾಶದಾದನು ಬೇರೆ ಅದ, ಘಟಾಕಾಶ ಮಠಾಕಾಶ ಅಂತ. ಹಾಗೆ ಘಟ ಅವಚಿನ್ನ ಆಕಾಶದಂತೆ ಚೇತನ ರೂಪ ಈಶ್ವರನಿದ್ದಾನೆ. ಘಟದ ಅಂದ್ರೆ ಈಶ್ವರ ಪೂರ್ಣನ, ಅದರ ಮೊದಲೇ ಅದರಲ್ಲಿ ಈ ಜೀವನ ಕೂಟಸ್ಥನ ಪ್ರತಿಬಿಂಬ. ಅದು ಈಶ್ವರನ ಬಿಟ್ಟ ಅದೇನು. ಹಾಗಾಗಿ ಒಂದೇ ದೇಹದಲ್ಲಿ ಜೀವ ಈಶ್ವರರು ಇಬ್ಬರು ಕೂಡಿಕೊಂಡು ಇರುತ್ತಾರೆ.
ಇನ್ನೊಬ್ಬರ ದೇಹದಲ್ಲಿ ಈಶ್ವರನ, ಮತ್ತೊಬ್ಬನ ದೇಹದಲ್ಲಿ ಜೀವನ ಅಂತ ಹಿಂಗೆ ತಿಳ್ಕೊಬೇಡ. ಒಂದೇ ದೇಹದಲ್ಲಿ ಘಟ ಆಕಾಶ ಮತ್ತು ಮೂಡಿದ ಆಕಾಶ, ಅದರಂತೆ ಪರಿಪೂರ್ಣವಾದ ಈಶ್ವರ, ಅವಚ್ಛಿನ್ನನಾದ ಕೂಟಸ್ಥ, ಇವೆರಡೂ ಕೂಡ ಒಂದೇ ಕಡೆ ಇದ್ದಾನೆಂದು ನೀನು ಇಲ್ಲಿ ತಿಳಿಯತಕ್ಕದ್ದೊಂದು. ಮತ್ತೆ ಎಲ್ಲರ ಹೊರಗೆ ಮುನ್ನ ಉಳ್ಳ ಚಿತ್ತಿಂಗೆ ಬೇರಿಲ್ಲಿ ಬಿಂಬಾದಿಯನ್ನು ಬಹುದೆಂದೊಡೆ ಇಲ್ಲಿ ನಿನಗೆ ಅರಪುವನು ಕೇಳು. ನಾನು ಹೇಳ್ದಂಗೆಲ್ಲ ನಿನಗೆ ಸಂಶಯ ಬರ್ತಾವ, ನನಗೆ ಗೊತ್ತದ. ಕಾರಣ ಎಲ್ಲರ ಒಳವರೆಗೆ ಸರ್ವ ಜೀವಿಗಳ ಹೊರಗುನು ಆಕಾಶದ, ಒಳಗುನು ಆಕಾಶ. ಕೊಡದ ಒಳಗುನು ಆಕಾಶದ, ಹೊರಗುನು ಆಕಾಶದಿಲ್ಲ. ಒಳಗುನು ಆಕಾಶ ಅದ, ಹೊರಗುನು ಆಕಾಶ ಅದ. ಯಾವುದು ಮುನ್ನ ಉಳ್ಳ ಮೊದಲು, ಅದರಿಂದ ಅನ್ಯತ್ರದಲ್ಲಿ ಪ್ರತಿಬಿಂಬ ತಾಳುವುದಕ್ಕೆ ಅವಕಾಶ ಉಂಟು. ನಿರಾಕಾರ ನಿರವಯ ವಸ್ತು ಎಲ್ಲ ಕಡೆ ಪರಿಪೂರ್ಣವಾಗಿದೆ ಎಂಬುದಾಗಿ ಇರೋದರಿಂದ ಅದಕ್ಕೆ ಬಿಂಬ ಪ್ರತಿಬಿಂಬವನ್ನು ಹೇಳಲಿಕ್ಕೆ ಬರುವುದಿಲ್ಲ ಅಂತ ನೀ ಶಂಕೆ ಮಾಡಬಹುದು. ನೀ ಶಂಕೆ ಮಾಡ್ತಿದ್ದಿ, ನಾ ಮೊದಲೇ ಹೇಳಿ ಒಳಗನಾದ ಹೊರಗನಾದ ಅಂತ. ನೀ ಏನು ಮಾಡ್ತೀವಿ, ಹೊರಗಾದಂದ್ರೆ ಒಳಗಿಲ್ಲ ಅಂತ ನೋಡ್ತಿದ್ದಿ, ಒಳಗಾದಂದ್ರೆ ಹೊರಗಿಲ್ಲ ಅಂತ ನೋಡ್ತಿದ್ದಿ. ನೀನು ಇಲ್ಲಿವರೆಗೂ ನೋಡುವ ದೃಷ್ಟಿ ಉಪಾದಿಯಿಂದ ನೋಡ್ತಿದ್ದೀವಿನ ನಿರುಪಾದಿಕ ದೃಷ್ಟಿ ನಿನ್ನಲ್ಲಿ ಬಂದಿಲ್ಲ. ಉಪಾದಿಯನ್ನು ಬಿಟ್ಟು ನೋಡು, ಹೊರಗಾದ. ಕೊಡ ಹಿಡ್ಕೊಂಡು ಕೊಡದ ಒಳಗಾದ ಹೊರಗಾದ ನಡುವಿಲ್ಲಂದ್ರೆ ಏನು? ಒಳಗನಾದ ಹೊರಗನಾದ. ಆದರೆ ಭೇದ ಮಾಡಿದ ಯಾವುದಾದ ಉಪಾಧಿ ಅದ. ಈಶ್ವರ ಒಳಗುನಾನ ಹೊರಗುನಾನ ಭೇದ ಮಾಡಿದ ಏನದ, ಇದು ಪರಿಚ್ಛಿನ್ನ ಆದ ಈ ದೇಹ ಆದ. ಈ ದೃಷ್ಟಿ ಇಟ್ಟುಕೊಂಡು ಒಳಗಾದ ಹೊರಗಿಲ್ಲ, ಹೊರಗಿದ್ದದ್ದು ಒಳಗೆ ಹೆಂಗಿರ್ತದ ಅಂತ ವಿಚಾರದ. ಅದಕ್ಕೆ ಗುರುಗಳು ಪರಿಪೂರ್ಣವಿದ್ದರೂ ಪ್ರತಿಬಿಂಬವನ್ನ ಹೇಳಕ್ ಬರ್ತದಂದ್ರ, ಅವರು ಪರಿಪೂರ್ಣ ಇದ್ರೂ ಹೇಳಕ್ ಬರ್ತದ. ಹೇಗೆಂದರೆ ಮುಂದ ಆಕಾಶವು ನಿರವಯವಾಗಿ ಪರಿಪೂರ್ಣವಾದಿಲ್ಲ. ಕೊಡದಾಗಂತ ಹೇಳಿ ಮೂಡ್ಯಾರಂದೀವಿ. ಪರಿಪೂರ್ಣವಿದ್ದರೂ ಹೇಗೆ ಜಲದಲ್ಲಿ ಪ್ರತಿಬಿಂಬವಾಗಿದಿಲ್ಲ. ಜಲದಲ್ಲಿ ಪ್ರತಿಬಿಂಬ ಸಾಗಿದಾಗ ಅದಕ್ಕೆ ಆಕಾಶಕ್ಕೆ ಅಪೂರ್ಣತ್ವ ಬಂದದೇನು? ಆಕಾಶ ಅಪೂರ್ಣ ಆಗಲಾರದೆ ಪ್ರತಿಬಿಂಬ ಆಗ, ಅದಕ್ಕೇನು ಧಕ್ಕೆ ಆಗಿದೆ. ಅದರಂತೆ ಪೂರ್ಣವಾದ ಚಿತ್ತು ಪ್ರತಿಬಿಂಬಿಸುತ್ತದೆ. ಆಕಾಶ ಪೂರ್ಣವಾದರೂ ಕೂಡ ಜಲದಲ್ಲಿ ಪ್ರತಿಬಿಂಬವಾಗ್ತದೆ. ಅದರಂತೆ ಇಲ್ಲಿ ಕೂಡ ಸರಸಿಯೋಳ್ ಮೇಣಂಬರವೇ ಮಾರ್ಪಳೆವುದು, ಅಲ್ಲಿ ಇರುತ್ತಿರ್ಪ ತಾರೆ ಮೇಘ ಮುಂತಾದ ಆ ಸರಸಿಯೋಳು ಒಪ್ಪುತ್ತಿಯದಾಗಿ ಮತ್ತೊಂದು ದೃಷ್ಟಾಂತ ಕೊಡ್ತು ಅಂದರು. ಸರಸಿಗಳು ಅಂದರೆ ಸರೋವರ, ನೀರಿರುವಂಥ ಸರೋವರದಲ್ಲಿ ಮೇಲಣಂಬರವೇ ಅಂದರು. ಸರೋವರ ಕೆಳಗಾದ, ಮೇಲೆ ಅಂಬರ ಅಂದ್ರೆ ಆಕಾಶ ಅದ. ಆದರೆ ಪ್ರತಿಬಿಂಬಿಸುವುದು ನೆರಗಾದ, ಮ್ಯಾಲಿದನ್ನು ಆ ಸರಸಿಜಿಗಳು ಅಂದರೆ ಸರೋವರದಲ್ಲಿ ಪ್ರತಿಬಿಂಬಿಸುತ್ತದೆ. ಅಲ್ಲಿ ಇರುತ್ತಿರುವ ತಾರಾ ನಕ್ಷತ್ರ, ಎಲ್ಲಿ ಆಕಾಶದಲ್ಲಿ ಇರುವಂತ ನಕ್ಷತ್ರಗಳು, ಮೇಘಮಂಡಲಗಳು ಆ ಸರೋವರದಲ್ಲಿ ಶೋಭಾಯಮಾನವಾಗಿ ತೋರ್ತವು ನೋಡಲ್ಲಿ.
ಇಲ್ಲಿ ತೋರಾಗ ಅಲ್ಲಿಲ್ಲೇನು, ಅಲ್ಲಿದ್ದಾಗ ಇಲ್ಲಿಲ್ಲೇನು ಹಾವಲ್ಲ. ಹಾಗೆ ಸರೋವರದ ಮೇಲಿರುವ ನಿರವಯವ ಆಕಾಶವೇ ಆ ಸರೋವರದಲ್ಲಿ ಪ್ರತಿಬಿಂಬಿಸ್ತದೆ. ಬ್ಯಾರೆ ಬ್ಯಾರೆ ಆಕಾಶ ಇಲ್ಲ, ಮೇಲಿರುವ ಆಕಾಶ. ಅದಕ್ಕೆ ರೂಪಾದೇನ ಆಕಾಶಕ್ಕ? ರೂಪವಿಲ್ಲದ ಆಕಾಶವು ಹೇಗೆ ಪ್ರತಿಬಿಂಬಿಸುತ್ತದೆ? ಪ್ರತಿಬಿಂಬಕ್ಕೆ ಒಂದು ರೂಪ ಬೇಕಲ್ಲ. ಕನ್ನಡಿಯಲ್ಲಿ ನಮ್ಮ ಮುಖ ಕಾಣ್ತದಂದ್ರೆ ಒಂದು ದೇಹಕ್ಕೆ ಒಂದು ರೂಪ ಅದ, ಕಾಣ್ತದ, ಕಾಣೋದಿಲ್ಲ. ಮತ್ತೆ ಆಕಾಶ ಇಲ್ಲಿ ಕಾಣ್ತದಲ್ಲ, ಅದಕ್ಕೆ ನಿರವಯವ, ಅದಕ್ಕೆ ರೂಪನೇ ಇಲ್ಲಂದ್ರಿ ಹೆಂಗ ಕಾಣ್ತದ ಅಂತ ನೀನು ಅಂದರೆ, ಅಲ್ಲಿ ನೀರಿನಲ್ಲಿಯೂ ಗುಮ್ಮಾಗಿ ಮತ್ತು ಪೊಳ್ಳಾಗಿ ತೋರುವುದು, ಗೋಲಾಕಾರವಾಗಿ ಪೊಳ್ಳಾಗಿ ತೋರ್ತಲ್ಲ ಆಕಾಶದಲ್ಲಿ. ಅದೇ ಆಕಾಶದ ಪ್ರತಿಬಿಂಬ. ಅದು ಅಲ್ಲಿ, ಅದರ ಪ್ರತಿಬಿಂಬ ಇಲ್ಲಿ ಗೋಳಾಕಾರವಾಗಿ ಟೊಳ್ಳಾಗಿ 5 ಲಕ್ಷಣ ಕೊಟ್ಟರವು ಇರಲಿ. ಬಹಳ ಹಿಂಬಾಗಿ ತೋರುವುದೇ ಪ್ರತಿಬಿಂಬವೆಂದು ಅನುಭವಕ್ಕೆ ಬರುವ ಹಾಗೆಯೇ ಆಕಾಶದಲ್ಲಿರುವ ನಕ್ಷತ್ರಗಳು, ಮೇಘಗಳು ಸಹ ನೀರಿನಲ್ಲಿ ಪ್ರತಿಬಿಂಬ ರೂಪವಾಗಿ ಕಾಣುತ್ತವೆ. ಕಾಣ್ತವಿಲ್ಲ ಪ್ರತಿಬಿಂಬ. ಆದ್ದರಿಂದ ನಕ್ಷತ್ರ ಮೇಘಮಂಡಲಗಳಿಗೆ ಅವಕಾಶವನ್ನು ಕೊಟ್ಟಿರುವ ಆಕಾಶವಾದರೂ ಅಲ್ಲಿ ಪ್ರತಿಬಿಂಬವಾಗಿ ಇರುತ್ತದೆ ಅಂತ ತಿಳಿಬೇಕು. ಅಲ್ಲಿ ಪ್ರತಿಬಿಂಬ ಕಾಣ್ತಂದ್ರೆ ಅಲ್ಲಿ ಕನ್ನಡ ಅಂತ ಇಲ್ಲಿಲ್ಲ, ಕನ್ನಡ ಇರಬೇಕಂತ ಅರ್ಥ ಅಲ್ಲ. ಅದಕ್ಕೆ ನಕ್ಷತ್ರಗಳ ಮೇಘಮಂಡಲಗಳ ತೋರ್ತಾವ ಇಲ್ಲಿ ಅಂದ್ರೆ ಅದಕ್ಕೆ ಆಧಾರ ಯಾವುದು? ಆಕಾಶ. ಅದ್ರ ಜೊತೆಗೆ ಆಕಾಶನ ತೋರ್ತದ. ನಾವು ನೋಡುವಾಗ ಮುಖದ ಜೊತೆ ಕನ್ನಡ ಕಾಣ್ತದ, ಆದ್ರೆ ಕನ್ನಡ ಲಕ್ಷ್ಯಕ್ಕೆ ಬರಂಗಿಲ್ಲ, ಮುಖ ಅಷ್ಟೇ ನೋಡ್ತೀವಿ ನಾವು. ಅದರಂಗ ಅದನ್ನು ನೋಡಂದ್ರ ಅವರು ಪೂರ್ಣವಾದನ್ನು ನೋಡು, ಅಲ್ಲಿ ಅದು ಕೂಡ ಪ್ರತಿಬಿಂಬವಾಗಿದೆ. ಅಂದ್ರೆ ನಿರಾಕಾರವಾಗಿರ್ತಕ್ಕಂಥದ್ದು ಪ್ರತಿಬಿಂಬ ಹೇಗೆ ಆಗ್ತದಂದ್ರೆ ಹೀಗೆ ಆಗುವುದುಂಟು ಅಂತ ಅರ್ಥವನ್ನು ಮಾಡಿಕೋ ಅಂತ ಇಲ್ಲಿ ಹೇಳ್ತಾ ಬಂದ್ರು. ಅದಕ್ಕೆ ಪರಿಪೂರ್ಣ ಗಗನ ಈ ಪರಿಯ ಮಾರ್ಪಳವಂತೆ ಭರಿತವಹ ಚಿತ್ತು ಶಿವ ಜೀವನಸಿ ಸಂಚರಿಸುವುದು ಉಪಾಧಿ ವಶದಿಂದ. ಹೀಗೆ ಪರಿಪೂರ್ಣ ರೂಪವಾದ ಆಕಾಶವು ಜಲದಲ್ಲಿ ಪ್ರತಿಬಿಂಬಿಸಿದಂತೆ, ಪರಿಪೂರ್ಣ ಆಕಾಶ ಅದೇ ರೀತಿ ಈ ಪರಿಯ ಮಾರ್ಪಡುವಂತೆ, ಈ ರೀತಿ ಪ್ರತಿಬಿಂಬಿಸುವಂತೆ ಭರಿತವಾಹ ಚಿತ್ತೋದು ಪರಿಪೂರ್ಣವಾದದ್ದಿಲ್ಲಿ, ಅದು ಆಕಾಶ ಅಲ್ಲಿ ಪರಿಪೂರ್ಣ ಅದ, ಇಲ್ಲಿ ಆ ಬ್ರಹ್ಮವಸ್ತುವೇ ಪರಿಪೂರ್ಣ ಅದ. ಆ ಒಂದು ವಸ್ತು ಚಿದ್ರೂಪ ಬ್ರಹ್ಮವು ಮಾಯ ಅಹಂಕಾರ ಉಪಾಧಿಗಳ ಮೂಲಕ, ಮಾಯೆ ಅಹಂಕಾರ ಉಪಾಧಿಗಳ ಮೂಲಕ ಮಾಯೆಯಲ್ಲಿ ಪ್ರತಿಬಿಂಬಿಸಿ ಶಿವ, ಅಹಂಕಾರದ ಪ್ರತಿಬಿಂಬಿಸಿ ಜೀವ, ಈ ರೂಪವಾಗಿ ಹೃದಯ ಕಮಲದಲ್ಲಿ ಇರುವರು ಅಂತ ತಿಳ್ಕೊ. ಜೀವೇಶ್ವರ ಎಲ್ಲಾರ ಅಂದ್ರೆ ಅಲ್ಲಾರ ಕೂಡಿನ್ಯಾರ ನೋಡು, ಆಗಲಿಲ್ಲ. ಆ ಕಾರಣ ಅವಚ್ಛಿನ್ನವಾದವೆಂದು ಹೀಗೆ ಬೇರೆ ಬೇರೆ ಪ್ರಕ್ರಿಯೆ ರೂಪವಾದಗಳುಂಟು. ಇವರ ಖಂಡನ ಮಂಡನ ರೂಪ ಯುಕ್ತಿ ದೃಷ್ಟಾಂತಗಳು ಉಂಟು. ಆದರೂ ಎಲ್ಲ ಪ್ರಕ್ರಿಯೆಗಳು ಅದ್ವೈತ ಬ್ರಹ್ಮವನ್ನು ಬೋಧಿಸುವಲ್ಲಿಯೇ ತಾತ್ಪರ್ಯ ಉಂಟು.
ಎಲ್ಲಾರು ಹೇಳೋದಿಲ್ಲ, ಬ್ಯಾರೆ ಹೇಳಕೊಂಡ್ರಂತ ತಿಳ್ಕೊಬೇಡ. ಅದ್ವೈತವನ್ನ ಪ್ರತಿಪಾದನೆ ಮಾಡಲಿಕ್ಕೆ ಅದ್ವೈತದ ನಿಲುವನ್ನು ತಿಳಿಸಕೊಂಡವಂತ ತಿಳ್ಕೊ. ಅವು ಬ್ಯಾರೆ ಹೇಳಕೊಂಡವಂತ ತಿಳ್ಕೊಂಡು ಹಾಳಾಗಿ ಹೋಗಿದ್ದೆ ಅಂತ ಇಲ್ಲಿ ಶಿಷ್ಯನಿಗೆ ಹೇಳ್ತಾ, ಈಗ ಈ ದಿನದ ಮಂಗಲ ಗೀತೆಯನ್ನು ನಮ್ಮ ವೇದಾಂತ ಬಳಗದ ಸಚಿಷ್ಯರು ಆದಂಥ ಶ್ರೀಮತಿ ಮಧು ಶ್ರೀ ಸರಿಕಾರ್ ಇವರು ಮಂಗಲ ಗೀತೆಯನ್ನು ಹಾಡಿ, ತದನಂತರ ನಾವು ನೀವು ಎಲ್ಲರೂ ಕೂಡಿ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಧನ್ಯರಾಗೋಣ ಅನ್ನುವ ಮಾತಿಗೆ ಮುಂಚಿತವಾಗಿ ಈಗ ಮಂಗಲ ಗೀತೆಯನ್ನು ಹಾಡುವಂಥ ನಮ್ಮ ಶ್ರೀಮತಿ ಮಧು ಅವರು ಫೋನ್ ಮಾಡಿದಾಗೆಲ್ಲ ಹೇಳ್ತಾರೆ, ಎಲ್ಲ ನಮ್ಮ ಬಳಗದವ್ರಿಗೆ ನಮಸ್ಕಾರ ಹೇಳ್ರಿ, ಎಲ್ಲ ನಮ್ಮ ಬಳಗದವ್ರಿಗೆ ಕೇಳಂತ ಹೇಳ್ರಿ ಅಂತ ಪದೇ ಪದೇ ಪ್ರತಿದಿನ ಫೋನ್ ಮಾಡಿದಾಗ ಹೇಳ್ತಾರೆ. ಆ ಕಾರಣ ಆ ವಿಷಯವನ್ನು ಎಲ್ಲರಿಗೂ ಮುಂಚಿತವಾಗಿ ಹೇಳಿ ಈಗ ಮಂಗಲ ಗೀತೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ದೇವಿ ಭಾರತಿಯನ್ನು ರಂಬೇರು ಬೆಳಗಿರೆ ಶುಂಭನಿ ಶುಂಭರ ಸಂಹಾರಿಗೆ ಶಾಂಭವಿಗೆ ಅಂಬಾಗಾರತಿಯನ್ನು ದೇವಿ ಗಾರತಿಯನ್ನು ರಂಬೇರು ಬೆಳಗಿರೆ ಶುಂಭನಿ ಶುಂಭರ ಸಂಹಾರಿಗೆ ಶಾಂಭವಿಗೆ ಕುಂಜಭುಜ ಜಗದಂಬನಿನ ಪದ ನಂಬಿಕೊಂಡೆನು ನರ ಶರೀರದಿ ಅಂಬುಕೇಶನ ರಾಣಿ ಶರಣರ ಬಿಂಬದವು ನೆಲೆದಾಡು ಜನನಿ ಅಂಬಾಗಾರತಿಯನ್ನು ದೇವಿ ಭಾರತಿಯನ್ನು ರಂಬೇರು ಬೆಳಗಿರೆ ಶುಂಭನಿ ಶುಂಭರ ಸಂಹಾರಿಗೆ ಶಾಂಭವಿಗೆ ದುಷ್ಟ ರಕ್ಕಸರನ್ನು ಮೆಟ್ಟಿ ಕುತ್ತಿಗೆ ಕೊಯ್ದ ಸುಟ್ಟ ತೀಪುರ ಗೆದ್ದ ಶ್ರೀಕಾಂತೆಗೆ ಶಾಂಭವಿಗೆ ಭ್ರಷ್ಟ ಮಹಿಷನ ಹೊಟ್ಟೆ ಬಗೆದು ಬೆಟ್ಟ ಕೊಳ್ಳದ ಇಳಿದರೇನಿಗೆ ಸೃಷ್ಟಿಯಳು ಪಟ್ಟದ ಬ್ರಹ್ಮನ ಶಿರವ ಹರಿಸಿದ ಪರಮ ಪಾರ್ವತಿಗೆ ಅಂಬಾಗಾರತಿಯನ್ನು ದೇವಿ ಭಾರತಿಯನ್ನು ರಂಬೇರು ಬೆಳಗಿರೆ ಶುಂಭನಿ ಶುಂಭರ ಸಂಹಾರಿಗೆ ಶಾಂಭವಿಗೆ ಕೆಂಡ ದೈತ್ಯರನೆಲ್ಲ ಚಂಡಾಡಿ ಕೊರೋಳು ರುಂಡ ಮಾಲೆಯ ಧರಿಸಿದ ಚಾಮುಂಡಿಗೆ ಶಾಂಭವಿಗೆ ಮಂಡಲದಿ ನೆರೆವಂತ ಬಂಡರ ತುಂಡ ಮಾಡಿದ ಕಂಡ ದೇವತೆ ಕುಂಡಳೆ ಶಿಶುನಾಳಾಧೀಶನ ಕಂಡೆ ನಿನ್ನಯ ಪಾದ ನೇತ್ರದಿ ಅಂಬಾಗಾರತಿಯನ್ನು ದೇವಿ ಗಾರತಿಯನ್ನು ರಂಬೇರು ಬೆಳಗಿರೆ ಶುಂಭನಿ ಶುಂಭರ ಸಂಹಾರಿಗೆ ಶಾಂಭವಿಗೆ ಶುಂಭನಿ ಶುಂಭರ ಸಂಹಾರಿಗೆ ಶಾಂಭವಿಗೆ ಹರಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. श्रीमज्जगद्गुरु सिद्धार्थ महाराज की श्री सद्गुरु शिवपुत्र स्वामी महाराज की श्री सद्गुरु बसवानंद स्वामी महाराज की श्री सद्गुरु अनिल महाराज की सकल साधु संत महाराज की जय मंगलम जय नमः पार्वती शिवाय।